ಎಲ್ಲ ನಿಷ್ಠಾವಂತ ಜೆಡಿಎಸ್ ಕಾರ್ಯಕರ್ತರಿಗೆ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಜೆಡಿಎಸ್ ಪಕ್ಷ ನಿಜವಾಗೂ ಅಸ್ತಿತ್ವದಲ್ಲಿದೆ. ಆದರೆ ಈಗ ಬಂದಿರೋ ಸನ್ನಿವೇಶದಲ್ಲಿ ಎರಡು ಬಣ ಅಂತ ಬಿಂಬಿಸ್ತವೆ. ಇದು ಬಣ ಅಲ್ಲ. ನಾನು ಒಬ್ಬ ರಾಜ್ಯ ಕಾರ್ಯದರ್ಶಿ ಆಗಿದ್ದಾಗ ನಮ್ಮ ಪಂಚಾಯತಿಯಲ್ಲಿ ಇದೇ ನಮ್ಮ ಶಾಸಕರು ನಮ್ಮ 7 ಜನ ತಗೊಂಡೋಗಿರೋ ಉದ್ದೇಶಕ್ಕೆ ನಮ್ಮ ಅಸ್ತಿತ್ವ ಉಳಿಸೋದಕ್ಕೋಸ್ಕರ ಅವತ್ತು ಅನಿವಾರ್ಯವಾಗಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಕಾಂಗ್ರೆಸ್ನ ಬಾಡಿ ಅವ್ರ ಜೊತೆ ಸೇರಿ ನಾನು ಬಾಡಿ ಮಾಡಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಅದು ಮಾಡಿಲ್ಲ. VSS ಅನ್ನು ಒಂದು ರೈತರು ಅಲ್ಲಿ ಪಕ್ಷ ಪರ ಬರಲ್ಲ. ಏನು ಇವ್ರು ಸಿಂಬಲ್ ಕೊಟ್ಟವ್ರ ಇಲ್ಲ ವಿಚಾರಣೆ ಮಾಡಿದಾರ? ಇದನ್ನು ಕೇಳೋದಕ್ಕೆ ಅವ್ರು ಯಾವುದೇ ರೀತಿ ಕೇಳೋಕೆ ಅವ್ರಿಗೆ ನೈತಿಕತೆಯೂ ಇಲ್ಲ. ಈಗ ಮೊನ್ನೆ ಮೀಡಿಯಾ ಮುಂದೆ ಅವ್ರು ಯಾರು ರಾಮಮೂರ್ತಿ ಕೂಡಿಸ್ಕೊಂಡು ಕೇಳ್ತಾರೆ, ಅದಕ್ಕೆಲ್ಲ ಎಕ್ಸ್ಪ್ರೆಷನ್ ಕೊಟ್ಟವ್ರೆ. ಒಬ್ಬ ತಾಲೂಕು ಅಧ್ಯಕ್ಷ ಆದವನು ರಾಮಮೂರ್ತಿನ ಅಧ್ಯಕ್ಷನ್ ಮಾಡಬೇಕು ಅಂತ ಅವ್ನಿಗೆ ಆಸೆ ಇದ್ದಿದ್ರೆ ಏನಾದರೂ ಬಂದು ಕುಂತು ನನ್ನ ಜೊತೆ ಬೇಡಪ್ಪ, ನನಗೆ ಆಗ ಬರೋದೇ ಬೇಡ, ಮೆಂಬರ್ಗಳ ಜೊತೆ ಏನೋ ಡಿಸ್ಕಷನ್ ಮಾಡಿದಾರಾ? ಮಾಡಿಲ್ಲ. ಅಲ್ಲಿ ರಾಮಮೂರ್ತಿನ ಅಧ್ಯಕ್ಷನ್ ಮಾಡಬಾರ್ದು, ಈ ದೊಡ್ಡಬಳ್ಳಾಪುರ ತಾಲೂಕಿನ JDS ಎಲ್ಲ ಬಣೆನೂ ಸುಮ್ಮನೆ ಆನಂದ್ ಅವ್ರ ಮೇಲೆ ಎತ್ತಾಕಬೇಕು ಅಂತ ಒಂದು ಸಂಚು ರೂಪಿಸ್ಯಾರೆ ಹೊರತು JDS ಪಕ್ಷ ಅವ್ರು ಬೆಳೆಸ್ಬೇಕು ಅಂತ ಇಲ್ಲ. JDS ಪಕ್ಷದಿಂದ ಬಿಟ್ಟೋಗಿರೋರ್ನ ಯಾರಾದ್ರೂ ಒಬ್ಬರನ್ನಾದ್ರೂ ವಾಪಸ್ ಕರೆತ ಕೆಲಸ ಮಾಡ್ತಾವ್ರ? ಇಲ್ಲ. ನಾನು ನಿಖಿಲ್ ಕುಮಾರಸ್ವಾಮಿ ಕೇಳಿದಾಗ ಆಯ್ತಪ್ಪ ಇವ್ರ ಅಧ್ಯಕ್ಷ ಯಾರಾಗ್ತಾರೆ, ಯಾರು ಆಗದೆ ಇದ್ದಾಗ ಅವ್ರಿಗೆ ಕೊಟ್ಟವ್ರೆ. ಆದರೆ ಅದನ್ನ ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ಜಿಲ್ಲಾಧ್ಯಕ್ಷರು ಕೃಷ್ಣಾರೆಡ್ಡಿ ಅವ್ರು ಕೊಟ್ಟರು, ಉಳಿಸ್ಕೊಂಡು ಹೋಗೋದು ಅವ್ರು. ನಾನು ಕೃಷ್ಣಾರೆಡ್ಡಿ ಅವ್ರಿಗೂ ಜಿಲ್ಲಾಧ್ಯಕ್ಷರು ಈಗೂ ಮನವಿ ಮಾಡ್ತೀನಿ, ಇದನ್ನ ನೀವು ಯಾವ ರೀತಿ ತಗೊಂಡು ಹೋಗ್ತಿರೋ ಅದು ನಿಮಗೆ ಬಿಟ್ಟು ವಿವೇಚನೆ ಬಿಟ್ಟಿದ್ದು. ನನ್ನನ್ನು ಪಾರ್ಟಿಯಿಂದ ಕಿತ್ತಾಕಿದ್ರು ನಾನು JDS ಓಟ್ ಹಾಕಬಾರ್ದು ಅಂತ ಏನಿಲ್ಲ. ಒಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆ ಇರೋದಕ್ಕೆ, ಕಾರ್ಯಕರ್ತರ ಕಷ್ಟ ಸ್ಪಂದಕ್ಕೆ ನಾನು ಸ್ಪಂದಿಸ್ತೀನಿ. ಆದರೆ ಮೊನ್ನೆ ನೀವು ಕೊಟ್ಟಿರೋವಂಥ ಪದಾಧಿಕಾರಿಗಳು ನನ್ನ ಮನಸ್ಸಿಗೆ ಒಬ್ಬ SC ಕಮ್ಯುನಿಟಿ ಲೇಡಿಗೆ ಅದರಲ್ಲಿ ನೀವು ಕಟ್ ಮಾಡಿದ್ರೆ ವಿಡಿಯೋದಲ್ಲಿ ನಮ್ಮ ತಾಯಿನ ನಿಂದೆ ಮಾಡಿದ್ದೀರ. ನನಗೆ ಎಷ್ಟು ನೋವಿದೆ. ನಾನು ಅಂತ ಪಾಪ ಏನು ಮಾಡಿದ್ದೀನಿ ಇದನ್ನ ಪೂರ್ತಿ ವಿಡಿಯೋ ಬಿಟ್ಟು ದೊಡ್ಡಬಳ್ಳಾಪುರ ಜನತೆ ನೋಡಿ ಡಿಸೈಡ್ ಮಾಡಿ ಯಾರು ಇಷ್ಟವಂತ ಕಾರ್ಯಕರ್ತರು. ಅದರಿಂದ ನನಗೆ ಎಷ್ಟು ನೋವಾಗಿದೆ. ನಮ್ಮ ತಾಯಿ ತರ ಸರಿದೆ ಅವರು. ಅದರಿಂದ ದಯವಿಟ್ಟು ನೋಡುತ್ತೀರಿ ಆ ವಿಡಿಯೋ ಪೂರ್ತಿ ಬಿಡ್ರಿ, ಜನ ನೋಡಲಿ, ಜನ ನೋಡಿ ತೀರ್ಮಾನ ಮಾಡಿ, ಇಲ್ಲ ಕುಮಾರಣ್ಣ ತೀರ್ಮಾನ ಮಾಡಿ. ನಾನು ಪಕ್ಷದ್ರೊಳಗೆ ಕೆಲಸ ಮಾಡಕ್ಕೆ ಹೋಗೋದು ಇಲ್ಲ, ಬರೋದು ಇಲ್ಲ. ಆದರೆ ನಾನು ಒಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆನೇ ಇರ್ತೀನಿ. ನನಗೆ ಯಾವುದೇ ಅಧಿಕಾರ ಬೇಡ. ಅವ್ರು ಕಿತ್ತಾಕಿದ್ರು ನಾನು JDS ಅಲ್ಲೇ ಇರ್ತೀನಿ. ಇದು ನನ್ನ ಘೋಷಣೆ. ಯಾಕಂದರೆ ನಾನು JDS ಪಕ್ಷದಲ್ಲಿ ಹುಟ್ಟಿ ಬೆಳೆದಿರೋದು. ಒಂದು ಮಧ್ಯ ಇವ್ರು ಕಿತ್ತಾಟ ನೋಡೋಕ್ಕಾಗದಿರೋ ಹೋಗಿ ZP ಆಗಿದ್ದೀನಿ. ಅವಾಗೂ 3 ತಿಂಗಳು ZP ಆಗಿದ್ದೀನಿ. ಅಲ್ಲಿಗೆ ಆನಂದಪ್ಪನಿಗೆ ಪಾಪ ಜನ ಸ್ಪಂದಿಸ್ತಾರೆ ಅಂತ ನನಗೆ ಆಸೆ ಬಂದಿದೆ. ಈಗೂ JDS ಪಕ್ಷದಲ್ಲಿ 28ಕ್ಕೆ ನಾನು MLA ನೋಡಬೇಕು ಅಂತ ಆಸೆ ಪಡ್ತಿದ್ದೀನಿ. MLA ನೋಡೋದಕ್ಕೆ ಎಲ್ಲ ನನ್ನ ಇಷ್ಟವಂತ ಕಾರ್ಯಕರ್ತರು ಕೈ ಜೋಡಿಸಿದ್ರೆ 100ಕ್ಕೆ 100 ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಯಾರು MLA ಆಗೋದು ಇಲ್ಲ ಅಂತ ತಿಳ್ಕೊಂಬಿಡ್ರಿ. ಒಬ್ಬ ಹೆಣ್ಣು ಮಗಳಿದ್ದಾಳೆ, MLA ಮಾಡೋಕ್ಕಾಗ್ತದೆ, ಮಾಡೋಂಥ ಸನ್ನಿವೇಶ ನಾನು ಕೂಡ ಆಗ್ತೀನಿ. ಅದಕ್ಕೆಲ್ಲರೂ ನನಗೆ ಕೈ ಜೋಡಿಸಿ ಅಂತ ನಮ್ಮ ಇಷ್ಟವಂತ ಕಾರ್ಯಕರ್ತರು ಮನವಿ ಮಾಡಿ ನಾನು ಮಾತು ಮುಗಿಸ್ತೀನಿ.